ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್, ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಇವಾಗ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆನಾ? ಹಾಗೆಯೇ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಡಿವೈನ್ ಟೈಮಿಂಗ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಸೊ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ, ತುಂಬ ಜನ ಶೇರ್ ಮಾಡ್ಕೊಂಡ್ರಿ ಕೂಡ ನನಗೆ. ಮ್ಯಾಮ್, ಆ ರೀಡಿಂಗ್ ತುಂಬಾ ಪವರ್ಫುಲ್ ಆಗಿತ್ತು ಆ್ಯಂಡ್ ನನ್ನ ಪರ್ಸನ್ ಕೂಡ 7 ಅವರ್ಸಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಕಾಲ್ ಮಾಡಿದ್ದಾರೆ, ಮಾತಾಡಿದ್ವಿ. ಆ್ಯಂಡ್ ಎಷ್ಟೋ ವರ್ಷದಿಂದ ಕಾಲ್ ಮಾಡ್ತಿರೋಂಥ ವ್ಯಕ್ತಿ ನನ್ನ ಜೊತೆ ಮಾತಾಡ್ತಿದ್ದಾರೆ. ತುಂಬ ಈಗೋ ಇರೋವಂಥ ವ್ಯಕ್ತಿ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ಎಸ್, ಇದೊಂದು ಜಸ್ಟ್ ಅ ರೀಡಿಂಗ್ ಮಾತ್ರ ಆಗಿರಲ್ಲ, ಹೀಲಿಂಗ್ ಆಗಿರುತ್ತೆ. ಓಕೆನಾ? ಸೊ ಆ ಕನೆಕ್ಟ್ ಆದಾಗ ಮಾತ್ರ ನಿಮಗೆ ಆ ಹೀಲಿಂಗ್ ಪವರ್ ಕರೆಕ್ಟಾಗಿ ರೀಚ್ ಆಗುತ್ತೆ. ವೈಫೈ ನಿಮಗೆ ಬೇಕು, ಯೂಸ್ ಮಾಡ್ಕೊಳ್ಬೇಕಂದ್ರೆ ನೀವೇನು ಮಾಡಬೇಕು? ಪಾಸ್ವರ್ಡನ್ನ ಹಾಕಬೇಕು. ಪಾಸ್ವರ್ಡ್ ಇಲ್ಲದೆ ಬರೀ ವೈಫೈ ಆನ್ ಮಾಡ್ಕೊಂಡು ನಂಗೆ ವೈಫೈ ಬರಲಿ ಅಂತ ಹೇಳ್ತಿದ್ರೆ ಬರುತ್ತಾ? ನೋ, ರೈಟ್? ಸೊ ಹೀಲಿಂಗ್ ಪವರ್ ನೀವು ಕನೆಕ್ಟ್ ಮಾಡ್ಕೊಳ್ಬೇಕು. ಹೀಲಿಂಗ್ ಪವರ್ ನಿಮಗೆ ರೀಚ್ ಆಗಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ನನ್ನ ಜೊತೆ ನೀವು ಕನೆಕ್ಟ್ ಆಗಬೇಕು. ಯಾವ ರೀತಿಯಾಗಿ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ, ಲೈಕ್ ಮಾಡೋ ಮುಖಾಂತರ, ಶೇರ್ ಮಾಡೋ ಮುಖಾಂತರ, ಹಾಗೆ ನನಗೆ ಕಮೆಂಟಲ್ಲಿ ನಾನೇನು ಹೇಳಿರ್ತೀನಿ ಅದನ್ನು ಕಮೆಂಟ್ ಮಾಡಿ ನನ್ನ ಜೊತೆಗೆ ಕನೆಕ್ಟ್ ಆಗೋ ಮುಖಾಂತರ ನೀವೆಲ್ಲರೂ ಕೂಡ ಆ ಹೀಲಿಂಗ್ ಪವರ್ನ ರಿಸೀವ್ ಮಾಡ್ಕೊಳ್ತೀರ. ಓಕೆ, ಸೊ ಎಸ್, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ ಇವಾಗ. ಇವತ್ತಿನ ರೀಡಿಂಗಲ್ಲಿ ಪ್ರತಿಯೊಬ್ಬರು ಕೂಡ ಡಿವೈನ್ ಟೈಮಿಂಗ್ ಅಂತ ಹೇಳ್ತೀರಾ, ಕಮೆಂಟ್ ಮಾಡ್ತೀರಾ, ಹಾಗೆ ರೆಡ್ ಹಾರ್ಟ್ ಮಾರ್ಕನ್ನು ಪಕ್ಕದಲ್ಲಿ ಹಾಕಿಬಿಟ್ಟು ರೀಡಿಂಗ್ನ ರಿಸೀವ್ ಮಾಡ್ಕೊಳ್ಳಿ ಎನರ್ಜಿನ. ಓಕೆ, ಯಾರು ಕೂಡ ನಿಮ್ಮ ಪರ್ಸ್ನಲ್ ವಿಷಯಗಳನ್ನು ಹೇಳೋದು, ಮೇಡಮ್ ಅದು ಯಾವಾಗ ಬರ್ತಾರೆ, ಇವ್ರು ಯಾವಾಗ ಬರ್ತಾರೆ, ನನಗೆ ಮೆಸೇಜ್ ಮಾಡ್ತಾರಾ, ಇದೆಲ್ಲ ಬೇಡ. ನಾನು ಯಾವುದಕ್ಕೂ ರಿಪ್ಲೈ ಮಾಡಲ್ಲ. ಓಕೆ, ಸೊ ನಾನೇನು ಹೇಳಿರ್ತೀನಿ ಅಷ್ಟನ್ನು ಮಾತ್ರ ಕಮೆಂಟ್ ಮಾಡಿ. ಸೊ ಅದರ್ವೈಸ್ ಬೇರೆ ಅನ್ವಾಂಟೆಡ್ ಕಮೆಂಟ್ನ ಮಾಡ್ತಿದ್ರೆ ನೀವು ಬ್ಲಾಕ್ ಆಗ್ತೀರಾ. ಯಾಕಂದರೆ ನಿಮ್ಮ ಒಬ್ಬರಿಂದ 1000 ಜನಕ್ಕೆ ಅದು ಮಿಸ್ಟೇಕ್ ಆಗೋದು ಬೇಡ. ಹಾಗಾಗಿ ಒಬ್ಬರು ಬ್ಲಾಕ್ ಆದರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ನಿಮ್ಮಿಂದ 1000 ಜನ ಲೈಫನ್ನು ಹಾಳು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಬೇಡವೇ ಬೇಡ ನೀವು. ಸೊ ಕಮೆಂಟ್ ಮಾಡಬೇಕಿದ್ರೆ ಎಚ್ಚರಿಕೆ ಇರಲಿ. ಓಕೆ, ಎಸ್, ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಕಣ್ಮುಚ್ಚಿ ಇವಾಗ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ, ಫೀಲ್ ಮಾಡಿ, ಅವ್ರ ಎನರ್ಜಿನ ಫೀಲ್ ಮಾಡಿ, ಪಾಸಿಟಿವ್ ಎನರ್ಜಿನ ಫೀಲ್ ಮಾಡಿ. ನಿಮ್ಮಿಬ್ಬರ ಜೊತೆ ನಡೆದಂಥ ಹ್ಯಾಪಿ ಮೂಮೆಂಟ್ಸ್ನ ನೆನ್ಪು ಮಾಡ್ಕೊಳ್ಳಿ, ಆ ಖುಷಿ ಕ್ಷಣಗಳನ್ನು ನೆನ್ಪು ಮಾಡ್ಕೊಳ್ಳಿ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನು 3 ಬಾರಿಯಾಗಿ ಮನಸ್ಸಲ್ಲೇ ಹೇಳ್ಕೊಳ್ಳಿ. ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಓ ಮೈ ಗಾಡ್, ರೈಟ್? ನೋಡ್ಬೋದು, ಆ ಕಡೆ ಒಂದು ಈ ಕಡೆ ಒಂದು ಹೋಗ್ತಾ ಇದೆ. ಓಕೆ, ಎಸ್, ಅವರು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚಿಸ್ತಿರೋದನ್ನ, ಏನು ಫೀಲಿಂಗ್ ಮಾಡ್ತಿದ್ದಾರೆ ಅನ್ನೋದನ್ನ ಒಂದು ಪದದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಮೌನ. ಅಂದರೆ ಅವರಿಗಿಲ್ಲಿ ಕನ್ಫ್ಯೂಷನ್, ಕೆಲವೊಬ್ಬರಿಗೆ ಕ್ಲಾರಿಟಿ ಸಿಕ್ಕಿದೆ, ಕನ್ಫ್ಯೂಷನ್ ಇತ್ತೀಚಿನ ದಿನದಲ್ಲಿ ಅದು ಕ್ಲಿಯರ್ ಆಗಿದೆ ಅಂತ ಇಲ್ಲಿ ಬರ್ತಿದೆ. ಆ ಕನ್ಫ್ಯೂಷನ್ಗೆ ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕಿದೆ ನಿಮ್ಮ ಪರ್ಸನ್ಗೆ. ಆದರೂ ಕೂಡ ಇಲ್ಲಿ ಅವರು ಮನಸ್ಸೊಳಗಡೆ ಬೆಳೆದಿರುವಂಥದ್ದು ಮೌನ. ಆ ಮೌನ ತುಂಬ ಭಾರವಾಗಿದೆ. ನಿಮ್ಮ ಬಗ್ಗೆ ಅವರು ಮೌನವಾಗಿ ಎಲ್ಲೋ ಒಂದು ಕಡೆ ಫೀಲ್ ಮಾಡ್ತಾ ಇದ್ದಾರೆ ಅನ್ನೋಂಥ ಎನರ್ಜಿ ಬರ್ತಿದೆ ಇಲ್ಲಿ. ಅವ್ರು ನಿಮ್ಮನ್ನು ನೆನಪಿಸ್ಕೊಳ್ತಿರುವಾಗ, ಓಕೆ, ಅವ್ರ ಹೃದಯದಲ್ಲಿ ಮನಸ್ಸಲ್ಲಿ ತುಂಬ ಮಾತುಗಳು ಬರುತ್ತೆ, ಬಟ್ ಆ ಮಾತುಗಳು ಬಾಯಿಂದ ಹೊರಗೆ ಬರ್ತಾ ಇಲ್ಲ. ಸೊ ಫಸ್ಟ್ ಎನರ್ಜಿನೇ ಬಂದಿದೆ ಇಲ್ಲಿ, ಮೌನ ಅನ್ನೋವಂಥದ್ದು ಅಲ್ವಾ? ಸೊ ಅವರೇ ಎನರ್ಜಿ ಕನೆಕ್ಟ್ ಮಾಡಿದಾಗ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ, ನಿಮ್ಮನ್ನು ನೆನ್ಪು ಮಾಡ್ಕೊಂಡಾಗ, ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ ಅಂತ ಹೇಳುವಾಗ ಅವರಿಲ್ಲಿ ಹೃದಯದಿಂದ, ಮನಸ್ಸಿಂದ ತುಂಬ ಮಾತುಗಳು ಬರ್ತಾ ಇದೆ, ಬಾಯಿಂದ ಒಂದು ಮಾತು ಕೂಡ ಹೊರಗೆ ಬರ್ತಾ ಇಲ್ಲ. ಬೇರೆಯವರಿಂದ ಬೇಕಿದ್ರೆ ಕನ್ವೆ ಮಾಡ್ತಾರೆ, ಬೇರೆ ರೀತಿಯಲ್ಲಿ, ಅಂದರೆ ಇಂಡೈರೆಕ್ಟಾಗಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವ್ರು ಟ್ರೈ ಮಾಡ್ತಾರೆ, ಇಂಡೈರೆಕ್ಟಾಗಿ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಕೂಡ. ಇಲ್ಲಿ ಕೆಲವೊಬ್ರು ಎನರ್ಜಿ ಚೆಕ್ ಮಾಡಿದಾಗ
ಇಂಡೈರೆಕ್ಟ್ ಆಗಿ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಅಂದರೆ ಫ್ರೆಂಡ್ಸ್ ಮುಖಾಂತರ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದನೇ ಆಗಿರ್ಬೋದು, ಅಥವಾ ನಿಮ್ಮ ಕ್ಲೋಸ್ ಸರ್ಕಲಿಂದ ಆಗಿರಬಹುದು. ಓಕೆ, ಸೊ ಈ ರೀತಿಯಾಗಿ ನಿಮ್ಮ ಜೊತೆಗೆ ಅವರು ಇಂಡೈರೆಕ್ಟ್ ಆಗಿ ನಿಮ್ಮ ಜೊತೆ ಕನ್ವೆ ಮಾಡ್ತಿದ್ದಾರೆ, ಕಮ್ಯುನಿಕೇಶನ್ ನಡೆಸ್ತಾ ಇದ್ದಾರೆ, ಬಟ್ ಅವರು ಡೈರೆಕ್ಟ್ ಆಗಿ ಬಂದು ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ. ಓಕೆ, ಇಲ್ಲಿ ನಿಮಗೆ ಅನಿಸ್ತಿದೆ ಅವರು ದಿನಕ್ಕೆ ನನ್ನಿಂದ ದೂರ ಆಗ್ತಾ ಇದ್ದಾರೇನೋ ಅಂತ ನಿಮಗೆ ಅನಿಸ್ತಿದೆ, ಬಟ್ ಅವರು ನಿಮ್ಮ ಬಗ್ಗೆ ಫೀಲ್ ಮಾಡ್ತಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ನಿನ್ನಿಂದ ದೂರ ಹೋಗಲ್ಲ, ನಿನ್ನಿಂದ ನಾನು ದೂರ ಆಗೋದಕ್ಕೆ ಅದು ಆಗೋದೂ ಇಲ್ಲ, ನಿನ್ನಿಂದ ದೂರ ಆಗೋಕ್ಕೆ ನನಗೆ ಸಾಧ್ಯ ಇಲ್ಲ. ಇಲ್ಲಿ ಡಿಸ್ಟೆನ್ಸ್ ಇದೆ, ಅದು ತಾತ್ಕಾಲಿಕ ಡಿಸ್ಟೆನ್ಸ್. ನೋ ಕಮ್ಯುನಿಕೇಶನ್ ನಡೀತಿದೆ, ಅದು ತಾತ್ಕಾಲಿಕವಾಗಿರುವಂಥದ್ದು. ನಂಬರ್ ಬ್ಲಾಕ್ ಮಾಡಿರಬಹುದು, ಅದು ಕೂಡ ತಾತ್ಕಾಲಿಕವಾಗಿದೆ. ಓಕೆ, ಯಾವುದು ಕೂಡ ಇಲ್ಲಿ ಪರ್ಮನೆಂಟ್ ಇಲ್ಲ. ಒಂದು ಯಾವುದೋ ಸುಳಿಯಲ್ಲಿ ಅವರು ಸಿಗಾಕೊಂಡಿದ್ದಾರೆ, ಯಾವುದೋ ಸಮಸ್ಯೆಯಲ್ಲಿ ನಿಮ್ಮ ಪರ್ಸನ್ ಸಿಗಾಕೊಂಡಿದ್ದಾರೆ. ಓಕೆ, ಓಕೆ, ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ, ಯಾರೆಲ್ಲ ನೋಡ್ತಾ ಇದ್ದೀರಾ? ಎಂ ಲೆಟರ್ ಬರ್ತಾ ಇದೆ, ಎಸ್ ಲೆಟರ್, ಡಿ ಲೆಟರ್, ಜೆ ಲೆಟರ್, ಜಿ ಲೆಟರ್, ವೈ ಲೆಟರ್, ವಿ ಲೆಟರ್, ಸಿ ಲೆಟರ್, ಐ ಲೆಟರ್, ಕೆ, ಆರ್. ಓಕೆ, ಇಲ್ಲಿ ಜೋಡಿಯಾಗಿ ಬರ್ತಿದೆ. ಇಬ್ರು ಹೆಸರು ಕೂಡ ಒಂದೇ ಲೆಟರಿಂದ ಪ್ರಾರಂಭ ಆಗ್ತಾ ಇರುವಂಥ ಒಂದು ಲೆಟರ್ಸ್ಗಳಿಲ್ಲಿ ಕಾಣಿಸ್ತಾ ಇದೆ. ಕೆ ಲೆಟರಿಂದ ಇಬ್ರು ಹೆಸರು ಸ್ಟಾರ್ಟ್ ಆಗುತ್ತೆ. ಎಸ್ ಲೆಟರಿಂದನೂ ಕೂಡ ಇಬ್ರು ಲೆಟರ್ ಕೂಡ ಎಸ್ ಲೆಟರಿಂದನೇ ಸ್ಟಾರ್ಟ್ ಆಗುವಂಥ ಅಕ್ಷರಗಳಾಗಿದೆ, ಹೆಸರುಗಳಾಗಿದೆ. ಎಂ ಲೆಟರಿಂದ, ಓಕೆ, ಇಬ್ರು ಲೆಟರ್ ಕೂಡ ಎಂ ಅನ್ನಂತಾನೆ, ಎಂ ಅಕ್ಷರದಿಂದನೇ ಪ್ರಾರಂಭ ಆಗುತ್ತೆ. ಓಕೆ, ವಿ ಲೆಟರಿಂದನೇ ಇಬ್ರು ಹೆಸರು ಕೂಡ ಪ್ರಾರಂಭ ಆಗುವಂಥದ್ದು. ಡೇಟ್ ಆಫ್ ಬರ್ತ್ ಆ್ಯಂಡ್ ಇಯರ್ ಕೂಡ ಇದೆ. ಓಕೆ, ಡೇಟ್ ಆಫ್ ಬರ್ತ್ನ ಫಸ್ಟ್ ಚೆಕ್ ಮಾಡೋಣ. 1917 ಇಸವಿಗಳು, ವರ್ಷಗಳು ಬರ್ತಾ ಇದೆ ಇಲ್ಲಿ. 1983, 1971, 1974, 1979, 1983, 1982. ಓಕೆ, ಎನ್ ಆ್ಯಂಡ್ ಎಮ್ ಅಂತ ಹೇಳಿ ಬರ್ತಿದೆ ಇಲ್ಲಿ. ಸಮಥಿಂಗ್ ಚಾನಲೈಸ್ ಮೆಸೇಜ್ ಬಂದು ಹೋಗ್ತಾ ಇರುವಂಥದ್ದು. ಎನ್ ಆ್ಯಂಡ್ ಎಮ್. ಡಿ, ವಾವ್, ಎನ್ ಆ್ಯಂಡ್ ಡಿ, ಎಮ್ ಆ್ಯಂಡ್ ಡಿ. ಓಕೆ, ಇಯರ್ಗಳು ಚೆಕ್ ಮಾಡೋಣ. ಓಕೆ, 1987, 84, 88, 99, 1999, 1996, 92, 2001, 2000. ಓಕೆ, ರಾಶಿಗಳು: ತುಲಾ ರಾಶಿ, ಮೀನ, ವೃಷಭ, ವೃಶ್ಚಿಕ, ತುಲಾ, ಮೇಷ, ಕರ್ಕಾಟಕ. ಈ ರಾಶಿಗಳ ಪ್ರೆಸೆನ್ಸ್ ಇಲ್ಲಿ ಇದೆ. ಓಕೆ, ಚೆಕ್ ಮಾಡೋಣ. ಕ್ಯಾಂಡಲಿಂದ ಏನಾಯಿತು ಚೆಕ್ ಮಾಡಿದ್ವಿ ಎನರ್ಜಿನ. ಸೊ ಟ್ಯಾರೋ ರೀಡಿಂಗಿಂದ ಏನು ಬರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಸೊ ಇದನ್ನು ಇಲ್ಲೇ ಇಟ್ಕೊಳ್ಳೋಣ. ಐ ಥಿಂಕ್ ಕಾಣುತ್ತೆ ಅಂತ ಅಂದ್ಕೊಳ್ತೀನಿ. ಎಸ್, ಕಾಣುತ್ತೆ.
ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪಾಸಿಟಿವ್ ಕಮೆಂಟ್ಸ್ಗಳಿಗೆ ಅಡಿಕ್ಟ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀರ ರೀಡಿಂಗಿಗೆ. ಖಂಡಿತ ಒಂದೊಂದು ದಿನ ತುಂಬ ಹೆವಿ ವರ್ಕ್ ಇದ್ದಾಗ, ಬ್ಯುಸಿ ಇದ್ದಾಗ ಖಂಡಿತವಾಗಿಯೂ ರೀಡಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಒಂದು ಟೈಮಿಂಗ್ 8 ಗಂಟೆಯಿಂದ 9:30 ಒಳಗಡೆ ರೀಡಿಂಗ್ಸ್ ಬರುತ್ತೆ. 9:30 ಮೇಲೂ ರೀಡಿಂಗ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ಅವತ್ತಿನ ದಿನ ರೀಡಿಂಗ್ ಇಲ್ಲ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಬಿಡಿ. ಇದು ನಮ್ಮ ಒಂದು ಸೈನ್, ನಿಮ್ಮ ಒಂದು ಸೈನ್ ಆಗಿರುತ್ತೆ. ಓಕೆ, ಸೊ 8 ಗಂಟೆಯಿಂದ 9:30 ಒಳಗಡೆ ರೀಡಿಂಗ್ ಬರುತ್ತೆ. ಓಕೆನಾ? ಸೊ ಬಂದಿಲ್ಲ ಅಂದರೆ ಅವತ್ತಿನ ದಿನ ಮ್ಯಾಮ್ ಬ್ಯುಸಿ ಇದ್ದಾರೆ, ಹಾಗಾಗಿ ರೀಡಿಂಗ್ನ ಮಾಡಿಲ್ಲ ಅಂತ ಅರ್ಥ. ಸೊ ಇದು ನಮ್ಮ ಸೀಕ್ರೆಟ್ ಕೋಡ್ ನಮ್ಮಿಬ್ಬರದ್ದು. ಓಕೆ, 4 ಆಫ್ ಪೆಂಟಿಕಲ್ ಬರ್ತಾ ಇದೆ, 3 ಆಫ್ ಕಪ್ಸ್ ಬರ್ತಾ ಇದೆ, ನೈಟ್ ಆಫ್ ಪೆಂಟಿಕಲ್, 5 ಆಫ್ ಪೆಂಟಿಕಲ್, ವಾವ್, 2 ಆಫ್ ಕಪ್ಸ್ ಬರ್ತಿದೆ, ದ ಚಾರಿಯೇಟ್, 9 ಆಫ್ ಸಾರ್ಡ್ಸ್, 9 ಆಫ್ ಪೆಂಟಿಕಲ್. ಓಕೆ, ನೈಸ್, ಬ್ಯೂಟಿಫುಲ್. 7 ಆಫ್ ಫ್ಯಾನ್ಸ್ ಬಾಟಮ್ ಆಫ್ ದ ಕಾರ್ಡ್ ಬರ್ತಿರೋಂಥದ್ದು. ಆದಿಪರಾಶಕ್ತಿ ಜಗನ್ನಾಥ. ಓಕೆ, ಸೊ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ನಿಮ್ಮ ಬಗ್ಗೆ ಈಗ ಏನು ಫೀಲ್ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ 4 ಆಫ್ ಪೆಂಟಿಕಲ್ ಆ್ಯಂಡ್ 2 ಆಫ್ ಕಪ್ಸ್ ಬರ್ತಾ ಇದೆ ಇಲ್ಲಿ. ಓಕೆ, ನಿಮಗೆಲ್ಲ ಒಂದು ಕಡೆ ನಿಮ್ಮ ಪರ್ಸನ್ ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಇಗ್ನೋರ್ ಮಾಡ್ತಾ ಇದ್ದಾರೆ, ತುಂಬ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನೋಂಥ ಫೀಲ್ನ ನಿಮಗಿಲ್ಲಿ ಆಗ್ತಾ ಇದೆ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ನಿರ್ಲಕ್ಷ್ಯ ಮಾಡೋದಾಗಲಿ ಅಥವಾ ಅವಾಯ್ಡ್ ಮಾಡ್ತಾ ಇರೋದಾಗಲಿ ಮಾಡ್ತಾ ಇಲ್ಲ. ಯಾಕಂದರೆ ನೀವು ನಿಮ್ಮ ಪರ್ಸನ್ನ ಎಷ್ಟು ಫೀಲ್ ಮಾಡ್ತಾ ಇದ್ದೀರಾ, ನೀವು ನಿಮ್ಮ ಪರ್ಸನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೀರಾ, ಅದೇ ರೀತಿಯಾಗಿ ಅವರು ಕೂಡ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ. ಬಟ್ ಸಮಯ ಸಂದರ್ಭಗಳು ಅವರಿಗೆ ಏನು ವಿಷಯ ನಡೀತಾ ಇದೆ, ಏನು ವಿಷಯ ಇದೆ, ಆ ಕ್ಲಾರಿಟಿ ಆಗಿರ್ಬೋದು ಅಥವಾ ವಿಷಯಗಳನ್ನಾಗಿರ್ಬೋದು, ಕೆಲವೊಂದಷ್ಟು ಸತ್ಯಗಳನ್ನಾಗಿರ್ಬೋದು ನಿಮ್ಮ ಹತ್ರಕ್ಕೆ ಹೇಳ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಅವರು ಇಲ್ಲ. ನಿಮ್ಮ ಬಗ್ಗೆ ಅವರಿಗೆ ಇವಾಗಲೂ ಕೂಡ ಪ್ರೀತಿ ಇದೆ, ಆ ಭಾವನೆ ಇದೆ, ಆ ಒಂದು ಫೀಲಿಂಗ್ಸ್ ನಿಮ್ಮ ಮೇಲೆ ಈಗಲೂ ಕೂಡ ಟ್ರೂ ಆಗಿದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ಗೆ ಇಲ್ಲಿ ನಿಮ್ಮ ಬಗ್ಗೆ ಫೀಲ್ ಮಾಡ್ತಿರೋದು ನಿಮ್ಮ ಪ್ರೆಸೆನ್ಸ್ ಅವರಿಗೆ ಬೇಕು. ಆದರೆ ಅದನ್ನ ಬಾಯ್ಬಿಟ್ಟು ನಿಮಗೆ ಹೇಳೋದಕ್ಕೆ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅವರು ಯಾವುದೋ ಒಂದು ಸಮಯ ಸಂದರ್ಭದಲ್ಲಿ ಅವರು ಸಿಲುಕೊಂಡಿದ್ದಾರೆ. ಇದು ಕ್ಲಿಯರ್ ಆಗಿ ಬರ್ತಿರುವಂಥದ್ದು. ಫೈನಾನ್ಷಿಯಲಿ ಆಗಿರಬಹುದು ಅಥವಾ ಮನೆಯ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಅವರ ಲೈಫಲ್ಲೇ ನಡೀತಿರುವಂಥ ಸಮಸ್ಯೆಗಳಿರ್ಬೋದು. ಇಲ್ಲಿ ಕೆಲವೊಂದಷ್ಟು ರೀಡಿಂಗ್ನಲ್ಲಿ ನೀವು ಚೆಕ್ ಮಾಡ್ತಾ ಇದ್ದೀರಾ, ಕೆಲವೊಬ್ರು ಮ್ಯಾರಿಡ್ ಪೀಪಲ್. ಸೊ ಅವರು ಮ್ಯಾರಿಡ್ ಲೈಫಲ್ಲಿ ಅಷ್ಟೊಂದು ಹ್ಯಾಪಿಯಾಗಿಲ್ಲ, ನೀವು ಈ ಕಡೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಹ್ಯಾಪಿಯಾಗಿಲ್ಲ. ಸೊ ಎಲ್ಲೊಂದು ಕಡೆ ಮ್ಯಾರಿಡ್ ಲೈಫ್ ಅವರಿಗೆ ತುಂಬಾ ಪ್ರಾಬ್ಲಮ್ನ ಕೊಡ್ತಾ ಇರುವಂಥದ್ದು. ಆ್ಯಂಡ್ ಆ ಮ್ಯಾರಿಡ್ ಲೈಫ್ ಅವ್ರ ಲೈಫಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ತರ್ತಾ ಇದೆ. ಸೊ ಆ ಒಂದು ಗಲಾಟೆಗಳಾಗಿರ್ಬೋದು, ಆ ಒಂದು ಮನಸ್ತಾಪ, ಬೇಜಾರೆಲ್ಲದು ಕೂಡ ನಿಮ್ಮ ಮೇಲೆ ಹೋಗ್ತಾ ಇದೆ. ಅದು ಈಗ ಯಾರಾದರೂ ಕೋಪ ಮಾಡಿಕೊಂಡ್ರೆ ಅವ್ರಿಗೆ ನಾವೇನು ಹೇಳೋದಕ್ಕಾಗಲ್ಲ, ಅಥವಾ ಆ ಒಂದು ಕೋಪನ ತಗೊಂಡು ಇನ್ನೊಬ್ರ ಮೇಲೆ ಹಾಕೋರು ಇರ್ತಾರೆ. ಸೊ ಆಲ್ಮೋಸ್ಟ್ ಇದು ಕಾಮನ್ ಆಗಿ ಮನುಷ್ಯನ ಗುಣ. ಇದು ಯಾರ್ದೋ ಮೇಲಿನ ಸಿಟ್ಟನ್ನು ಯಾರ್ದೋ ಮೇಲೆ ಹಾಕೋದು, ಎಲ್ಲೋ ಆಗಿದ್ದ ಸಮಸ್ಯೆನ ಇನ್ನೆಲ್ಲೋ ಬಂದು ಚರ್ಚೆ ಮಾಡೋದು, ಎಲ್ಲೋ ಏನೋ ಆದರೆ ಇನ್ನೆಲ್ಲೋ ಬಂದು ಏನೋ ಹೇಳೋದು, ಇದು ಮನುಷ್ಯನ ಸಹಜ ಗುಣ ಆಗಿರುತ್ತೆ. ಇಲ್ಲಿ ನಿಮ್ಮ ಪರ್ಸನ್ ಕೂಡ ಇದೇ ರೀತಿಯಾಗಿ ಈ ಒಂದು ಸಮಸ್ಯೆಯಲ್ಲಿ ಸಿಲುಕೊಂಡಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಾ ಇದೆ. ಆದರೆ ಅವರು ಇಲ್ಲಿ ಕಾರ್ಡ್ಸಿಂದ ಬರ್ತಿರುವಂಥ ಎನರ್ಜಿಯಲ್ಲಿ ನಿಮ್ಮ ಬಗ್ಗೆ ಯೋಚಿಸುವಾಗ ಹಳೆಯ ಕ್ಷಣಗಳನ್ನು ಹೆಚ್ಚಾಗಿ ಅವರು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಕಳೆದಂಥ ಹಳೆಯ ಕ್ಷಣಗಳನ್ನು ಹೆಚ್ಚಾಗಿ ಯೋಚನೆನ ಮಾಡ್ತಾ ಇದ್ದಾರೆ. ಸೊ ಆ ಸ್ಟ್ರೆಸ್ ಇದ್ದಾಗ ಅವರು ಆ ಸ್ಟ್ರೆಸ್ಸಿಂದ ಹೊರಗೆ ಬರಬೇಕು ಅಂತ ಆಗಿರ್ಬೋದು, ಅಥವಾ ಕಂಪ್ಲೀಟ್ ಆಗಿ ಅವ್ರು ಇನ್ನು ರೆಸ್ಟ್ ಅನ್ನೋಂಥ ಟೈಮಲ್ಲಿ ಹೆಚ್ಚಾಗಿ ನಿಮ್ಮ ಜೊತೆ ಕಳೆದಂಥ ಹ್ಯಾಪಿ ಮೂಮೆಂಟ್ಸ್ನ ನೆನ್ಪು ಮಾಡಿಕೊಂಡು ಆ ಸ್ಟ್ರೆಸ್ನ ರಿಲೀಫ್ ಮಾಡ್ತಾ ಇದ್ದಾರೆ, ಆ ಟೆನ್ಷನ್ನಿಂದ ದೂರ ಆಗ್ತಾ ಇದ್ದಾರೆ. ಆ ಒಂದು ಕ್ಷಣ, ನಿಮ್ಮ ಜೊತೆ ಕಳೆದಂಥ ಕ್ಷಣ ಅವ್ರಿಗೆ ನೆನಪಾದ್ರೆ ಸಾಕು, ಮನಸ್ಸು ಹಗೂರ ಅನ್ಸುತ್ತೆ, ಆರಾಮಾಗಿದ್ದೀನಿ ಅನ್ನೋ ಒಂಥರ ಫೀಲ್ ಅವ್ರು ಮಾಡ್ತಾ ಇದ್ದಾರೆ. ಓಕೆ, ಫಸ್ಟ್ ಆಫ್ ಆಲ್ ನೀವು ಅವರಿಗೆ ಯಾವ ರೀತಿಯಾಗಿ ಫೀಲ್ ಮಾಡಿಸ್ತಾ ಇದ್ರಿ,
ಹ್ಯಾಪಿ ಫೀಲ್ ಮಾಡಿಸ್ತಾ ಇದ್ರಾ ಅಥವಾ ಏನಾದರೂ ಬೇಜಾರಾಗಿ ಫೀಲ್ ಮಾಡಿಸ್ತಾ ಇದ್ರಾ, ಅದು ನಿಮಗೆ ಬಿಟ್ಟಂಥದ್ದು. ಓಕೆ, ಸೊ ನಿಮ್ಮ ಪರ್ಸನ್ಗೆ ನೀವು ಹ್ಯಾಪಿ ಫೀಲ್ ಮಾಡಿಸ್ತಾ ಇದ್ರಿ ಅಂತ ಹೇಳಿದ್ರೆ ಅವ್ರು ಅದನ್ನ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ನೀವೇನಾದರೂ ನಿಮ್ಮ ಪರ್ಸನ್ಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ರಿ, ಬ್ಯಾಡ್ ಫೀಲ್ನ ಮಾಡಿಸ್ತಾ ಇದ್ರೆ ಅದನ್ನು ಕೂಡ ಅವರಲ್ಲಿ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಸೊ ಇದು ಫಸ್ಟ್ ಆಫ್ ಆಲ್ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಕೊಟ್ಟಂತ ಕೆಲವೊಂದಷ್ಟು ಸರ್ಪ್ರೈಸ್ಗಳಾಗಿರ್ಬೋದು, ನೀವು ಅವ್ರಿಗೆ ತೋರಿಸಿದಂಥ ಕೆಲವೊಂದಷ್ಟು ಸಲಹೆಗಳಾಗಿರ್ಬೋದು, ಸಹನೆ ಆಗಿರಬಹುದು, ಅಥವಾ ಕೆಲವೊಂದಷ್ಟು ಮಾತುಗಳು ಗೈಡೆನ್ಸ್ ರೂಪದಲ್ಲಿ ಕೊಟ್ಟಂತ ಮಾತುಗಳಾಗಿರ್ಬೋದು, ಇದೆಲ್ಲದು ಇವಾಗ ಅವರಿಗೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ಆ ಟೈಮಲ್ಲಿ ಅವರಿಗೆ ಏನು ನನ್ನ ಪರ್ಸನ್ ಮಾಡ್ತಿದ್ದಾರೆ ಬಿಡು ಅನ್ನೋ ಥರ, ರೈಟ್? ಸೊ ಇಲ್ಲಿ ಯಾರದ್ದೇ ಆಗಿರ್ಬೋದು, ಜೊತೆಗಿದ್ದಾಗ ಅದರ ವ್ಯಾಲ್ಯೂ ಆಗಿರ್ಬೋದು, ಅವರ ಬೆಲೆ ನಮಗೆ ಗೊತ್ತಾಗಲ್ಲ. ಅವ್ರು ನಮ್ಮಿಂದ ದೂರ ಆದಾಗ ಮಾತ್ರ ಅವರ ಬೆಲೆ ಏನು, ಅವ್ರು ಏನು ಅನ್ನೋದು, ಅಥವಾ ಅವ್ರ ಖಾಲಿತನ ಏನೋ ನಮಗೆ ಅವಾಗ ಫೀಲ್ ಆಗುತ್ತೆ. ಅವ್ರ ಜೊತೆಗೇ ಇದ್ದಾಗ ಅವ್ರು ಎಷ್ಟೇ ಮಾಡಿದ್ರು ಕೂಡ, ಅವ್ರು ನಿಮ್ಮನ್ನ ಎಷ್ಟೇ ಪ್ರೀತಿನ ನೋಡ್ಕೊಂಡ್ರು ಕೂಡ, ಅವ್ರು ನಿಮಗೆ ಎಷ್ಟೇ ಕಾಳಜಿ ತೋರಿಸಿದ್ರು ಕೂಡ ನಿಮಗೆ ಅದು ಲೆಕ್ಕಕ್ಕೆ ಕಾಣಿಸ್ತಾ ಇರಲ್ಲ. ಏನ್ ಮಾಡ್ತಾ ಇದಾರೆ ಬಿಡು, ನನಗೇನು, ನನ್ನ ಪರ್ಸನ್ ಅಲ್ವಾ ಮಾಡ್ತಿದ್ದಾರೆ, ನನ್ನ ಅಮ್ಮ ಅಲ್ವಾ ಮಾಡ್ತಿದ್ದಾರೆ, ನನ್ನ ತಂದೆ ಅಲ್ವಾ ಮಾಡ್ತಿದ್ದಾರೆ, ನನ್ನ ಅಕ್ಕ ಅಲ್ವಾ ಮಾಡ್ತಾ ಇದ್ದಾರೆ. ಸೊ ಅವ್ರು ಒಂದ್ಸಲ ಇಲ್ಲ ನಿಮ್ ಜೊತೆಗೆ ಇಲ್ಲ ಅಂತ ಅನ್ಕೊಳ್ಳಿ, ಅವಾಗ ನಿಮಗದು ರಿಯಲ್ ಫ್ಯಾಕ್ಟ್ ಅವಾಗ ಗೊತ್ತಾಗತ್ತೆ. ಜೊತೆಗಿದ್ದಾಗ ಹೋಗ್ಲಿ ಬಿಡು ಒಂಥರ ಗ್ರಾಂಟೆಡ್ ಆಗಿ ತಗೊಂಡಿರ್ತಾರೆ, ಇಲ್ಲೇ ಇದ್ದಾಗ್ಲೇನೆ ಅದು ಫೀಲ್ ಆಗೋದು. ಈಗ ನಿಮ್ಮ ಪರ್ಸನ್ ಪರಿಸ್ಥಿತಿ ಅದೇ ಆಗಿದೆ. ಸೊ ಈಗ ಅವ್ರ ಜೊತೆಗೆ ನೀವಿಲ್ಲ, ನೀವ್ ಅವ್ರಿಗೆ ಏನೆಲ್ಲ ಫೀಲ್ ಮಾಡ್ಸಿದ್ರಿ ಅದು ಅವ್ರಿಗೆ ಇವಾಗ ದೊಡ್ಡದಾಗಿ ಕಾಣಿಸ್ತಿದೆ. ಹೌದಲ್ವಾ, ನನ್ನ ಪರ್ಸನ್ ನನಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ರಲ್ವಾ, ಇಷ್ಟು ನನಗೆ ಮಾತಾಡ್ತಾ ಇದ್ರಲ್ವಾ, ಇಷ್ಟು ನನಗೆ ಕೇರ್ ಮಾಡ್ತಾ ಇದ್ರಲ್ವಾ, ಇವಾಗ ಅವರಿಗೆ ಆ ಫೀಲಿಂಗ್ಸ್ ಎಲ್ಲ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇರುವಂತ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ ಒಳಗಡೆಯಿಂದ ಫೀಲ್ ಮಾಡ್ತಾ ಇರುವಂತದ್ದು ಮೊದಲನೇದಾಗಿ ನೀವು ಯಾವುದೇ ಕಾರಣಕ್ಕೂ ಮುಂದೆ ಹೋಗಲ್ಲ. ಅಂದ್ರೆ ನಿಮ್ ಸೈಡಿಂದ ತುಂಬಾ ಸಲ ಎಫರ್ಟ್ ಹಾಕಿದ್ದೀರಾ, ನಿಮ್ ಸೈಡಿಂದ ಹೋಗಿ ಅವ್ರ ಹತ್ರ ನೀವು ಬೇಡ್ಕೊಂಡಿರ್ಬೋದು, ಮಾತಾಡಿರ್ಬೋದು, ತುಂಬಾ ಸಲ ಅವ್ರನ್ನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿರ್ಬೋದು. ದೆನ್ ನೀವೇನ್ ಮಾಡಿದಿರಾ, ಆಯ್ತು ನಿನಗೆ ಇಷ್ಟ ಬಂದಾಗ ನೀನ್ ಮಾಡ್ಕೊ, ನಿನಗೆ ಯಾವಾಗ ನಿಮ್ ಜೊತೆ ಮಾತಾಡ್ಬೇಕು ಅನ್ಸುತ್ತೆ ಅವಾಗ ಮಾತಾಡು ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ನೀವು ಸೈಲೆಂಟ್ ಆಗ್ಬಿಟ್ಟಿದ್ದೀರಾ. ಓಕೆ, ಇವಾಗ ಅವ್ರಿಗೆ ಅನಿಸ್ತಿದೆ ನಿಮ್ಮ ಎನರ್ಜಿಯಿಂದ, ನಿಮ್ಮಿಂದ ನಾನು ಇವಾಗ ದೂರ ಹೋಗಲ್ಲ. ನೀನ್ ಈ ರೀತಿಯಾಗಿ ಹೇಳಿದ್ಯಾ ಅಂತ ಹೇಳಿದ್ಮೇಲೆ ಎಲ್ಲೋ ಒಂದ್ ಕಡೆ ನನಗೆ ಆ ಮಾತುಗಳು ತುಂಬಾ ಚುಚ್ಚಿದೆ ನನ್ನ ಮನಸ್ಸಿಗೆ. ಸೊ ಹಾಗಾಗಿ ಇವಾಗ ನಾನು ನಿನ್ನ ಎನರ್ಜಿಯಿಂದ, ನಿನ್ನಿಂದ ನಾನು ಯಾವುದೇ ಕಾರಣಕ್ಕೂ ದೂರ ಹೋಗೋದಿಲ್ಲ ಅನ್ನುವಂಥ ಫೀಲ್ನ ಅವ್ರು ಇವಾಗ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿನೇ ಅವರು ನಿಮ್ ಜೊತೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಿದ್ರು, ಇನ್ಡೈರೆಕ್ಟ್ ಆಗಿ ಸುದ್ದಿ ಬಳಸಿ ನಿಮ್ ಜೊತೆಯಾಗಿ ಮಾತಾಡ್ತಾ ಇದ್ದಾರೆ. ಬೇರೆಯವರಿಂದ ಮಾತಾಡಿಸ್ತಾ ಇರುವಂಥದ್ದು, ಬೇರೆಯವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ನಿಮ್ ಜೊತೆ ಮಾತಾಡ್ತಾ ಇರುವಂಥದ್ದು, ಆ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಅಂಡ್ ಇಲ್ಲಿ ಓಕೆ ಓಕೆ ಎಸ್, ಇಲ್ಲಿ ನೀವು ಇಲ್ದಿರೋಂಥ ಕ್ಷಣಗಳನ್ನ ಅವರು ಒಂದೊಂದು ಯುಗದ ಹಾಗೆ ಕಳಿತಿರೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಅಂದ್ರೆ ಅವ್ರಿಗೆ ಇಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ. ಅವರಿಗೆ ಈ ಕಡೆ ನಿಮ್ಮ ಹತ್ರ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋ ಹಾಗೂ ಇಲ್ಲ, ಶೇರ್ ಮಾಡ್ಕೊಳ್ಳದೆ ಇರೋ ಹಾಗೂ ಇಲ್ಲ, ಆ ಥರದ ಒಂದು ಎನರ್ಜಿ ಅವರಲ್ಲಿ ಇದೆ. ಓಕೆನಾ, ಅವ್ರಿಗೆ ಇವಾಗ ಅನಿಸ್ತಿದೆ ಈ ಟೈಮಲ್ಲಿ ನಾನು ನಿನ್ನ ಜೊತೆಗೆ ಇರಬೇಕಿತ್ತು, ಅಥವಾ ಈ ಟೈಮಲ್ಲಿ ನೀನು ನನ್ನ ಜೊತೆಗೆ ಇರಬೇಕಿತ್ತು ಅನ್ನೋದನ್ನ ಅವ್ರಿಲ್ಲಿ ಸ್ವಲ್ಪ ಮೆಚೂರ್ಡ್ ಆಗಿ ಅವ್ರಿಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಸೊ ಎಲ್ಲೊಂದ್ ಕಡೆ ನಿಮ್ಮ ಪ್ರೀತಿಲಿ ನಿಮ್ಮ ಪರ್ಸನ್ಗೆ ಆ ಸೀರಿಯಸ್ನೆಸ್ ಅನ್ನೋಂಥದ್ದು ಕಡಿಮೆ ಇತ್ತು. ಹೇಗ್ ಬೇಕೋ ಹಾಗೆ ತಗೊಂಡ್ ಹೋಗ್ತಾ ಇದ್ರು, ಎಲ್ಲಿ ಹೋಗ್ತಾಳ್ ಬಿಡು, ಅಥವಾ ಎಲ್ಲಿ ಹೋಗ್ತಾನೆ ಬಿಡು, ನನ್ನ ಜೊತೆ ಡೈಲಿ ಮಾತಾಡ್ತಾನೆ, ನಾನಿಲ್ಲ ಅಂದ್ರೆ ಅವಳು ಇರಲ್ಲ ಅಥವಾ ಅವನು ಇರಲ್ಲ, ಹೇಗಿದ್ರು ಮಾತಾಡ್ತಾರೆ. ಸ್ವಲ್ಪ ಗ್ರಾಂಟೆಡ್ ಆಗಿ ತಗೊಂಡಿರೋ ಎನರ್ಜಿ ಇರೋದ್ರಿಂದ ಇವಾಗ ಅವ್ರು ಫೀಲ್ ಮಾಡ್ತಿದ್ರೆ ಈ ಟೈಮಲ್ಲಿ ನೀನ್ ನನ್ನ ಜೊತೆಗೆ ಇರ್ಬೇಕಿತ್ತು ಅನ್ನೋದನ್ನ ಅವ್ರು ಇವಾಗ ಮನಸ್ಸಿಂದ ಮೆಚೂರ್ಡ್ ಆಗಿ ಥಿಂಕ್ ಮಾಡ್ತಾ ಫೀಲ್ ಮಾಡ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಇಲ್ಲಿ ಒಂದೊಂದ್ಸಲ ಅವ್ರ ಮನಸ್ಸಲ್ಲಿ ಕನ್ಫ್ಯೂಷನ್ ಕೂಡ ಬರ್ತಿರುವಂಥದ್ದು. ನಿಮ್ಮ ಬಗ್ಗೆ ಬರುವಂತ ಪಾಸಿಟಿವ್ ಫೀಲಿಂಗ್ಸ್ನೆಲ್ಲ ಇಗ್ನೋರ್ ಮಾಡುವಂತ ಅವ್ರ ಮನಸ್ಸಲ್ಲಿ ಹೇಳ್ತಾ ಇದ್ರೆ, ಇನ್ನೊಂದ್ಸಲ ಹೇಳ್ತಾ ಇದೆ, ಇದನ್ನ ಬಿಟ್ಟು ಹೋಗೋದಾದ್ರೂ ಹೇಗೆ, ಈ ವ್ಯಕ್ತಿನ ಬಿಟ್ಟು ಹೋಗೋದಾದ್ರೂ ಹೇಗೆ, ಇಗ್ನೋರ್ ಮಾಡುವಂತ ಮನ್ಸು ಹೇಳ್ತಾ ಇದೆ ಹೌದು, ಬಟ್ ಆ ವ್ಯಕ್ತಿನ ನನಗೆ ಬಿಡಕ್ ಆಗ್ತಾ ಇಲ್ಲ, ಬಿಡೋದಾದ್ರೂ ಹೇಗಪ್ಪ ಅನ್ನುವಂತ ಪ್ರಶ್ನೆನೂ ಅವರಲ್ಲಿ ಬರ್ತಾ ಇದೆ.
ಓಕೆ. ಅವರು ನಿಮ್ಮಿಂದ ಅಥವಾ ಅವರಿಂದ ನಿಮ್ಮನ್ನ ದೂರ ಇಟ್ಟಿದ್ರು ಕೂಡ ಅವರು ಎನರ್ಜಿಯಿಂದ ನಿಮ್ಮನ್ನ ದೂರ ಸರಿಸೋದಿಕ್ಕೆ ಆಗ್ತಾ ಇಲ್ಲ. ಅವ್ರ ಎನರ್ಜಿನ ದೂರ ಸರಿಸೋದಿಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅದು. ಸೊ ಅವರು ದೂರ ಹೋಗ್ತಾ ಇದ್ದಾರೆ, ದೂರ ಸರಿತಾ ಇದ್ದಾರೆ, ಬಟ್ ಅವ್ರ ಎನರ್ಜಿ ಯಾವುದೇ ಕಾರಣಕ್ಕೂ ನಿಮ್ಮ ಎನರ್ಜಿನ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ. ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ಪ್ರೆಸೆನ್ಸ್ ನ ತುಂಬಾ ಮಿಸ್ ಮಾಡ್ಕೊಳ್ತಿರೋ ಕಾರಣ ಅವ್ರು ಯಾರ ಜೊತೆಗಿದ್ರು ಕೂಡ ಎಲ್ಲೋ ಒಂದ್ ಕಡೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋಂಥದ್ದು ಆಗ್ತಿಲ್ಲ. ಎಲ್ಲೋ ಒಂದ್ ಕಡೆ ಎಲ್ಲರೂ ಇದ್ರು, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕುತ್ಕೊಂಡಿದ್ರು ಕೂಡ ಅವ್ರಿಗೆ ಎಲ್ಲೋ ಒಂದ್ ಕಡೆ ಫೀಲ್ ಮಾಡ್ತಿದ್ರೆ, ಅಯ್ಯೋ ನನ್ನ ಪರ್ಸನ್ ಇಲ್ವಲ್ಲ, ಅಯ್ಯೋ ನನ್ನ ಪರ್ಸನ್ ಇಲ್ವಲ್ಲ, ಇದೇ ರೀತಿಯಾಗಿ ಅವ್ರು ಇಲ್ಲಿ ಕೊರಗ್ತಾ ಇದ್ದಾರೆ, ಫೀಲ್ ಮಾಡ್ತಾ ಇದ್ದಾರೆ. ಸೊ ಅದ್ ಯಾವ ಫೀಲಿಂಗ್ಸ್ನು ಕೂಡ ನಿಮ್ಮ ಹತ್ರ ಅವರು ಶೇರ್ ಮಾಡ್ಕೊಳ್ದೇನೆ ಮನ್ಸಲ್ಲೇ ಇಟ್ಕೊಂಡು ಕೊರಗ್ತಿರೋ ಅಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿರೋಂತ ಒಂದು ಎನರ್ಜಿ ಕೂಡ ಇದೆ ಇಲ್ಲಿ. ಓಕೆ. ಎಸ್, ಇಲ್ಲಿ ಯೂನಿವರ್ಸ್ ಇಂದ ನಿಮಗೆ ಬರ್ತಿರೋಂತ ಮೆಸೇಜ್ ಬಂದು, ನೀವು ಅವ್ರನ್ನ ಎಷ್ಟು ಬೇಕೋ ಅಷ್ಟು ರಿಕ್ವೆಸ್ಟ್ ಮಾಡಿದಿರಾ ಅಂಡ್ ಅವ್ರ ಹತ್ರ ನೀವು ಪ್ರೀತಿಗೋಸ್ಕರ ಬೇಡ್ಕೊಂಡಿರೋಂಥ ಎನರ್ಜಿನೂ ಬರ್ತಿದೆ ಇಲ್ಲಿ. ಸೊ ತುಂಬಾ ರಿಕ್ವೆಸ್ಟ್ ಮಾಡಿದ್ರೆ, ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದ್ರೆ, ಬಟ್ ಅವ್ರೆಲ್ಲೋ ಒಂದ್ ಕಡೆ ಅವ್ರ ಹಠನ ತೋರಿಸಿರ್ಬೋದು, ಅಥವಾ ಅವ್ರು ಯಾವ್ದೋ ಪರಿಸ್ಥಿತಿಲಿ ಇದ್ದು ನಿಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ದೇನೆ ಇರ್ಬೋದು. ಬಟ್ ಇಲ್ಲಿ ಬರ್ತಿರುವಂತ ಎನರ್ಜಿ ಏನಂದ್ರೆ, ನಿಮಗೆ ಬರ್ತಿರೋ ಎನರ್ಜಿ ಏನು, ಯೂನಿವರ್ಸ್ ಮೆಸೇಜ್ ಏನು ಅಂತ ಹೇಳಿದ್ರೆ, ನೀವಿಲ್ಲಿ ಈ ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಾ ಕುತ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನೀವು ವೇಟ್ ಮಾಡ್ಬೇಕಾಗಿದ್ದು ಈ ವ್ಯಕ್ತಿಗೋಸ್ಕರ ಅಲ್ಲ. ಇಲ್ಲಿ ನೀವು ಮಾಡ್ಬೇಕಾಗಿರೋ ಕೆಲಸ ಒಂದೇನೆ, ನಿಮ್ಮ ಲೈಫ್ ಗ್ರೋತ್ನ ಬಗ್ಗೆ ಆ ಒಂದು ಎನರ್ಜಿನ ಫೀಲ್ ಮಾಡ್ತಾ, ಆ ನಿಮ್ಮ ಲೈಫ್ ಗ್ರೋತ್ನ ಎನರ್ಜಿನ ನೀವಿಲ್ಲಿ ಅದ್ರ ಬಗ್ಗೆ ಗಮನವನ್ನ ಕೊಡಿ ಅನ್ನುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ನೀವ್ ಯಾವುದೇ ಕಾರಣಕ್ಕೂ ಈ ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಾ ನಿಮ್ಮ ಎನರ್ಜಿನ ವೇಸ್ಟ್ ಮಾಡಬೇಡಿ. ಆ ಎನರ್ಜಿ ಏನಿದೆ, ಆ ಎನರ್ಜಿನ ನೀವು ನಿಮ್ಮ ಸೆಲ್ಫ್ ಗ್ರೋತ್ ಮೇಲೆ, ನಿಮ್ಮ ಕೆರಿಯರ್ ಗ್ರೋತ್ ಮೇಲೆ ಬಳಸ್ಕೊಳ್ಳಿ. ಇಲ್ಲಿ ಕೆಲವೊಂದಷ್ಟು ಜನ ನಿಮ್ಮ ಲೈಫ್ ಬಗ್ಗೆ ಫೋಕಸ್ ಮಾಡ್ದೇನೆ ಜಸ್ಟ್ ಪ್ರೀತಿ, ವ್ಯಕ್ತಿ, ನನ್ನ ಪರ್ಸನ್ ಅಂತ ಹೇಳಿ ಎಲ್ಲೊಂದ್ ಕಡೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಈ ಎನರ್ಜಿ ಇಲ್ಲಿ ನಿಮಗೆ ಬರ್ತಾ ಇರುವಂತದ್ದು. ಓಕೆ. ಒಂದ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನೀವಿಬ್ರು ಕೂಡ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇದೊಂಥರ ಬೆಳಕು ಮತ್ತೆ ನೆರಳು ತರ ಎನರ್ಜಿ ಕಾಣಿಸ್ತಿದೆ. ಇಬ್ರದ್ದು ಕೂಡ ಒಂಥರ ಮಿರರ್ ಎನರ್ಜಿ ಬರ್ತಿರುವಂತದ್ದು. ಸೊ ಬೆಳಕು ಇದ್ರೆ ಮಾತ್ರ ನಮಗೆ ಶ್ಯಾಡೋ, ನೆರಳು ಕಾಣುತ್ತೆ, ರೈಟ್? ಸೊ ನೆರಳು ಯಾವಾಗ ಬೆಳಕಿದ್ರೆ ಮಾತ್ರ ನಮಗಲ್ಲಿ ನೆರಳು ಕಾಣಿಸುತ್ತೆ, ರೈಟ್? ಸೊ ಇಲ್ಲಿ ನಿಮ್ಮ ಎನರ್ಜಿ ಬೆಳಕಾಗಿದ್ರೆ ನಿಮ್ಮ ಪರ್ಸನ್ ಎನರ್ಜಿ ನೆರಳಾಗಿದೆ. ಓಕೆ. ಸೊ ಅವರು ನೆರಳನ್ನ ಅವ್ರು ಗುರ್ತಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ನೀವು ಬೆಳಕಾಗಿ ನಿಮ್ಮ ಲೈಫಲ್ಲಿ ನೀವು ಮುಂದೆ ಹೊರಿತಾ ಹೋಗ್ಬೇಕು. ನಿಮ್ ಲೈಫಲ್ಲಿ ನೀವು ಬೆಳಕಾಗಿ ಮುಂದುವರೆದಾಗ ನಿಮ್ಮ ಪರ್ಸನ್ ಆ ಬೆಳಕಿನ ಮುಖಾಂತರ ಆ ಶ್ಯಾಡೋ, ಆ ನೆರಳನ್ನ ಅವರು ನೋಡ್ತಾರೆ. ಆ ನೆರಳನ್ನ ನೋಡ್ಕೊಂಡಾಗ ಅವರು ನಿಮ್ಮ ಹತ್ರಕ್ಕೆ ವಾಪಸ್ ಹುಡ್ಕೊಂಡ್ ಬರ್ತಾರೆ. ನೆರಳು ಯಾವಾಗ್ಲೂ ಎಲ್ಲಿ ಬೆಳಕು ಹುಡ್ಕೊಂಡು ಹೋಗತ್ತೆ, ಬೆಳಕು ಯಾವಾಗ್ಲೂ ನೆರಳನ್ನ ಹುಡ್ಕೊಂಡು ಹೋಗತ್ತಾ? ನೋ, ರೈಟ್? ಸೊ ಹಾಗೇನೆ ಆ ಪರ್ಸನ್ ಎಲ್ಲೇ ಇದ್ರು, ಹೇಗೆ ಇದ್ರು ನಿಮ್ಮ ಹತ್ರಕ್ಕೆ ಬಂದೇ ಬರ್ತಾರೆ, ಹುಡ್ಕೊಂಡು ಬಂದೇ ಬರ್ತಾರೆ. ಆ ಟ್ರೂ ಲವ್ ಕೊಟ್ಟಿದ್ದೀರಾ, ಟ್ರೂ ಕನೆಕ್ಷನ್ ಇದೆ ಅಂತ ಹೇಳಿದ್ರೆ ಡೋಂಟ್ ವರಿ, ಯೋಚನೆ ಮಾಡಬೇಡಿ. ಓಕೆನಾ? ಒಂದು ಕರು ತಾಯಿ ಇದ್ದಲ್ಲಿ ಹುಡ್ಕೊಂಡು ಬರಲೇಬೇಕು ಅಲ್ವಾ? ಸೊ ಎಲ್ಲೂ ಹೋಗಲ್ಲ ಆ ಕರು, ತಾಯಿ ಎಲ್ಲಿರುತ್ತೆ ಅಲ್ಲಿ ಬಂದೇ ಬರುತ್ತೆ. ಆ ಪ್ರೀತಿ ಅನ್ನುವಂಥದ್ದು, ಆ ಬಾಂಧವ್ಯ ಅನ್ನೋಂಥದ್ದು, ಆ ಕರಳು ಬಳ್ಳಿಯ ಒಂದು ಸಂಬಂಧ ಅನ್ನೋಂಥದ್ದು ಎಲ್ಲೂ ಹೋಗಲ್ಲ, ಬಂದೇ ಬರುತ್ತೆ. ಓಕೆ. ಸೊ ಬೇಕಾಗಿರೋದು ಒಂದು ನಂಬಿಕೆ ಅಷ್ಟೇನೆ. ಆ ಕರು ಎಲ್ಲೋ ಓಡೋಗ್ಬಿಡತ್ತೆ ಅಂತ ಹೇಳಿ ತಾಯಿನೋದ್ರಿಂದ ಓಡ್ತಾ ಇರತ್ತಾ, ಎಲ್ಲೋ ತಪ್ಸ್ಕೊಂಡ್ಬಿಡತ್ತೆ ಅಂತ ಹೇಳಿ? ನೋ, ರೈಟ್? ಅದ್ರ ಕೆಲಸ ಅದ್ ಮಾಡ್ತಾ ಇರತ್ತೆ. ಸೊ ಆ ಕರು ಎಲ್ಲೇ ಹೋಗಿದ್ರು ವಾಪಸ್ ಹುಡ್ಕೊಂಡ್ ಬರತ್ತೆ ಅಮ್ಮನ್ನ, ಅಲ್ವಾ? ಸೊ ಅದೇ ರೀತಿಯಾಗಿ ಯಾರು ಚಿಂತೆ ಮಾಡ್ತೇನೆ, ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ರಿಲ್ಯಾಕ್ಸ್ ಆಗಿರಿ. ಇವತ್ತಿನ ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ, ನಾಳೆ ರೀಡಿಂಗ್ ಅಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಪ್ರತಿಯೊಬ್ಬರು ಕೂಡ ಈ ಒಂದು ರೀಡಿಂಗಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತೀರಾ ಡಿವೈನ್ ಟೈಮಿಂಗ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನಷ್ಟು ಪಾಸಿಟಿವ್ ರೀಡಿಂಗ್ನ ನಿಮ್ಮ ಎದುರಿಗೆ ತರೋದಕ್ಕೆ ಅನುಕೂಲ ಆಗುತ್ತೆ. ಓಕೆ. ಸೊ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದಾರೆ, ನಿಮಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ, ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲ ವಿಶಸ್ಗಳು ಆ್ಯಂಡ್ ನಿಮ್ಮೆಲ್ಲರ
ಆಸೆ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ, ವಿಷಸ್ಗಳು ಕಂಪ್ಲೀಟ್ ಆಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ ಹೀಲ್ ಮಾಡ್ತಾ ನಾಳೆ ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ನಾಳೆ ರೀಡಿಂಗಲ್ಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು.